ನನಗಂತೂ ಈ ಅಪ್ಪ ಮಗ ಇಬ್ರು ಸಾಕ್ ಬಿಡಿಸ್ತವ್ರಪ್ಪ. ಅಪ್ಪ ಏನ್ ಮಕ್ಕಳಪ್ಪ ಇವರು. ನನ್ನ ಮಗ ನೋಡಿದ್ರೆ ಆವ್ ಜೊತೆ ಸರ್ಸಾಡಕ್ ಹೋಯ್ತಾನೆ. ಮಗ ನೋಡಿದ್ರೆ ಎಲ್ಲಂದ್ರಲ್ಲಿ ಅಲ್ಲಂದ್ರಲ್ಲಿ ಅನ್ಕೊಂಡು ಈ ಬುಗ್ರಿ ಗೋಲಿ ಅದ್ರಲ್ಲೇ ಸಾಯಿಸ್ತಾವನಲ್ಲ. ಸರಿ ಹೋಯ್ತು ದೇವ್ರೆ, ಹೆಂಗಾದ್ರೂ ಮಾಡಿ ನನ್ನ ಮಗ ಮತ್ತೆ ನನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಈ ನೀಟಾಗಿ 4 ಶ್ರಾವಣನು ಚೆನ್ನಾಗೇ ಮಾಡ್ತೀನಿ. ಇವ್ರಿಗೋಸ್ಕರ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲಿ ಕೆಲಸ ಮಾಡೋದಲ್ದಾನೆ ಹಿತ್ಲಲ್ಲಿ ಹಸ ಎಮ್ಮೆ ಅಂತ ಅವನು ನೋಡ್ಬೇಕು, ಗದ್ದೆ ತಕ್ಕ ಹೋಗ್ಬೇಕು. ಅಬಾ ನನ್ನ ಗಂಡನ ಎಲ್ಲಪ್ಪ ಕೊಟ್ಬಿಟ್ಟೆ ಅಲ್ಲ. ಜಸ್ಟ್ ಮಿಸ್ಸಲ್ಲಿ ಎಂತ ಹುಡುಗ ಬಂದು ನೋಡ್ಕೊಂಡು ಹೋದ. ಆದ್ರೆ ನನ್ನ ವಿಧಿ ನೋಡಿದ್ರೆ ಈ ಡಬ್ಬ ನನ್ನ ಮಗನ ನೋಡಿ ಗಂಟು ಹಾಕಿಸ್ಬಿಡ್ತಲ್ಲ. ಸರಿ ಹೋಯ್ತು ನನ್ನ ಜೀವನ. ಅದಕ್ಕೆ ಹಿಂಗೆ ಹಾಕುತ್ತಿರೋದು ನನ್ನ ಜೀವನ. ಏನಯ್ಯ, ಆಯ್ತಾ ಅಥವಾ ಇನ್ನೂ ಇಲ್ವಾ? ಲೋ ಪ್ರವೀಣ, ನೀನಂದು ಬೇಗ ಮಾಡ್ಕೊಂಡು ಬರ್ತೀಯ ಇಲ್ವಾ? ಟೈಮ್ ಆಯ್ತೈತೆ. ಯಾವಾಗ ನೀವು ಹೋಗೋದು? ಮನೆ ಹತ್ರ ಹೋಗ್ಬಿಟ್ಟು ನೀಟಾಗೆ ಭಿಕ್ಷೆ ಕೇಳ್ಬಿಟ್ಟು ಹಾಕಿಸ್ಕೊಂಡು ಬರ್ಬೇಕು, ಗೊತ್ತಾಯ್ತೇನ? ಈವಮ್ಮ ಒಪ್ಲಪ್ಪ, ನನ್ಗಿಷ್ಟ ಇಲ್ಲ ಅಂದ್ರೂ ಕಳಿಸ್ತಾನೆ ಇರ್ತಾಳೆ. ಗೋವಿಂದ ಅನ್ಕೊಂಡು ಹೋಯ್ತಾನೆ ಇರ್ಬೇಕು. ಎಷ್ಟು ಬೇಜಾರೈತೈತೆ. ನನ್ನ ಫ್ರೆಂಡ್ ಎಲ್ಲ ನಗ್ತಾರೆ. ಯಾಕಾದ್ರೂ ನನಗಿಷ್ಟೊಂದು ಕಾಟ ಕೊಡ್ತಾಳೋ. ಬೇಡ ಅಂದ್ರೂ ಹೋಗು ಅಂತ ಕಳಿಸ್ತಾನೆ ಇರ್ತಾಳೆ. ನನ್ನೊಂದ್ ಕಡೆಗೆ ನಮ್ಮ ಅಪ್ಪನೊಂದ್ ಕಡೆಗೆ. ನನ್ನ ಹೋಗೋದಿಗೆ ನಮ್ಮ ಅಪ್ಪನೇನೋ ದೊಡ್ಡವನು, ಕಳ್ಸಿದ್ರೆ ಏನೋ ಒಂಚೂರು ಚೆನ್ನಾಗಿರ್ತೈತೆ. ನಾನು ಇನ್ನು ಚಿಕ್ಕವನು, ನನ್ನ ಕಳಿಸ್ತಾರಲ್ಲ. ಬಿರ್ಬಿರ್ನೆ ಹಾಕೊಳ್ಳೋ, ನಾಮ ಬೆಳ್ಕೊಳ್ಳೋ, ನೀಟಾಗಿ ನಿಂತ್ಕೊಳ್ಳ ಈ ಕಡೆಗೆ. ತಿರ್ಗಲು ಅಪ್ಪಿ ತಪ್ಪಿ ಏನಾದ್ರೂ ನೀನು ಹೇಳೋದನ್ನೆಲ್ಲ ನಿಮ್ಮ ಅವ್ವ ಕೇಳಿಸ್ಕೊತು ಅಂದ್ರೆ ನೆನ್ನೆ ನಡೆದಿರೋ ಘಟನೆಗೆ ನನಗೂ ಸೇರಿಸಿ ಆಗ್ತಾಳೆ. ಬೇಡ ಕಣ್ಲ, ಬೇಡ. ಹೋಗಪ್ಪಯ್ಯ, ಮಾಡೋದೆಲ್ಲ ಮಾಡ್ಬಿಟ್ಟು ನೀನ್ ತಾನೇ ಸರಿ ಇಲ್ಲ. ನೀನು ಹೋಗ್ ಸುಮ್ನೆ. ನಾನೆಲ್ಲ ಮಾಡಿದೆ. ಅದಾವಂತ ನನಗೆಲ್ಲ ಗೊತ್ತಿತ್ತು. ಎಲ್ಲ ನಿಸೆ ಎಲ್ಲ ಇಳ್ದೋದ್ಮೇಲೆ ಆ ಪುಟ್ಟಪ್ಪ ಹೇಳದ್ನಲ್ಲ ನೋಡು. ಅಯ್ಯೋ ದೇವ್ರೆ, ನಾನೇ ನೆನ್ಸ್ಕೊಂಡ್ರೆ ನನಗೆ ಭಯ ಆಯ್ತೈತೆ. ನಾನು ಹಾವು ಕಂಡ್ರೆ ಅಷ್ಟು ಊರ ಹೊಡಿತಿರೋನು. ನಿನ್ನೆ ಅವನೇ ನೋಡ್ಕೊಂಡು ಕೂತಿದ್ದೀನಿ, ಯಾವ ಜೊತೆನೇ ಆಟಾಡ್ಕೊಂಡು ಕೂತಿದ್ದೀನಿ ಅಂದರೆ ನನ್ನ ಧೈರ್ಯ ನಾನು ಮೆಚ್ಚಲೇಬೇಕು. ಆದ್ರೂ ಭಯ ಅಲ್ವೇನೋ. ಹೋಗಪ್ಪ, ನಿನ್ನಿಂದಾಗಿ ಈ ಮನೇಲಿ ಹೊಸಿ ಕಾಟ ಕೊಡ್ತಾ ಇಲ್ಲ ಅವ್ವ. ನೀನ್ ನೀಟಾಗಿದ್ದಿದ್ದೆ ಅವನ್ನ ಕಂಟ್ರೋಲ್ ಮಾಡ್ಬೋದಿತ್ತು. ನಾನು ಚೆನ್ನಾಗಿದ್ದಿದ್ದೆ ಕಂಟ್ರೋಲು. ಇವಾಗ ಮಾಡ್ತಿರೋದೇ ಸಾಕಾಗಿಲ್ಲ. ಅವಳು ಎಲ್ಲ ಕುಡಿಯೋದು ಸೇದೋದು ಎಲ್ಲನೂ ಹಿಡ್ಕೊಂಡು ಕೊಡ್ತಾವಳೆ ದುಡ್ಡ. ಇನ್ನೆಲ್ಲಪ್ಪ ನಾನು ತಾನೇ ಸೋಕಿ ಮಾಡ್ಲಿ. ಇಬ್ರು ಏನ್ ಮಾಡ್ತಿದ್ರ ಮನೆ ಒಳಗಡೆ? ಬರ್ತೀರಾ ಅಥವಾ ಇಲ್ವಾ? ನೋಡಾ, ನಾವಿಬ್ರು ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ರೆ ಅಷ್ಟೇ ಅವ್ವ ನಮ್ನ ಮರ್ಡ್ರೇನೆ ಮಾಡ್ಬಿಡೋದು. ಬಾರಪ್ಪ ಬಿರ್ಬೆಂಡೆ, ಏನ್ ಅಲಂಕಾರ ಮಾಡ್ಕೊಂಡಿಯೋ, ಏನ್ ನಾಮ ಇಟ್ಕೊಂಡಿಯೋ ನನಗಂತೂ ಗೊತ್ತಿಲ್ಲ. ಬಾಬಾ, ಇಷ್ಟೊತ್ತು ಗಂಟೆ ನೀನು ಬರೋದು? ಏನ್ ಬುದ್ಧಿ ಇಲ್ವಾ ಅಪ್ಪ ಮಕ್ಕಳಿಗೆ? ಓದೋರಿಗೆ ಜ್ಞಾನ ಮಾನ ಏನು ಇರಲ್ಲ ಕಣೋ ನಿನ್ಗೆ. ಇದ್ಯಾಕೆ ಮುಸುಡಿ ಆಂಜನಪ್ಪನ ಮುಸುಡಿ ಮಾಡ್ಕೊಂಡಿದ್ಯಲ್ಲ. ನನ್ನ ಕಷ್ಟ ನನ್ಗೆ ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ನನ್ಗಿಷ್ಟ ಇಲ್ಲ ಅಂದ್ರೂ ಸುಮ್ಮನೆ ಕಳಿಸ್ತೀರಾ. ನಾನು ಏನ್ ಮಾಡ್ಕೊಂಡು ಜಾಯ್ಲಿ ಅಲ್ಲೆಲ್ಲ ನನ್ನನ್ನ ಹೆಂಗ ಆಡ್ಕಿದ್ರ ಅಂತ ನಮ್ಮ ಅವ್ವನಿಗೇನು ಗೊತ್ತು. ಈ ಪಾಟಿ ನಾಮ ಇಟ್ಟಿ ಕಳಿಸ್ತೈತಲ್ಲ. ನಂಗಿಷ್ಟಿಲ್ಲ. ಏನ್ ಮನ್ಸಲ್ಲಿ ಏನೋ ಬೈಕೋತಿದ್ಯಾ ಅನ್ಸುತ್ತೆ ನನಗೆ. ಅದೇನ್ ಬೈಕೋತಿದ್ಯಾ ಒಂಚೂರು ನನಗೂ ಕೇಳ್ಸಂಗೆ ಹೇಳು. ಅದೇನ್ ಬೈಕೋತಿದ್ಯಾ ಅಂತ ಹೇಳು. ಏನು ಇಲ್ಲ ಅನ್ನೋದ್ರಲ್ಲ ಎಲ್ಲ ಇದೆ ಅಂತ ನನಗೂ ಗೊತ್ತು. ನೋಡು ಮಗ, ಇದೆಲ್ಲ ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು ಕಣಪ್ಪ. ನೀನು ಹಿಂಗೆ ಮಾಡಿದ್ರನೆ ನೆಕ್ಸ್ಟು ನಿನ್ನ ಮಗನ್ನ ನೀಟಾಗಿ ಈ ಥರ ಎಲ್ಲ ಮಾಡಿಬಿಟ್ಟು ಎಲ್ಲ ಹೇಳ್ಕೊಡ್ಬೇಕು. ಕಾಲಕ್ಕೆ ಎಲ್ಲ ಕಲ್ತ್ಕೊಂಡು ಮುಂದಿನ ಪೀಳಿಗೆಗೆ ನಮ್ಮ ಥರ ಈ ಥರ ಉಳಿಸ್ಕೊಂಡು ಹೋಯ್ತಾ ಇರಬೇಕು. ಏನು ಅನ್ಕೊಂಡಿದ್ಯಾ ನೀನು? ಹಿಂಗೆಲ್ಲ ಮಾಡೋದ್ರಿಂದ ಸಾನೆ ಒಳ್ಳೇದೈತಿದೆ ಗೊತ್ತಾ? ಒಳ್ಳೇದಾಗ್ತದೆ. ದೇವರೆಲ್ಲ ಕೊಡೋಂಗಿದ್ರೆ ಅಷ್ಟೇ ಯಾಕತ್ತೆ ಅಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ಕಳಿಸ್ತಾನೆ ಇದ್ದೀರಾ. ನಮ್ಮಪ್ಪ ಕುಡಿಯೋದು ಬಿಟ್ಟಿಲ್ಲ, ತಪ್ಪಿಲ್ಲ ಅಂದಂಗೆ ಆಗಿದೆ. ಅಂದ್ರೂ ನನ್ನನ್ನು ಮಾತ್ರ ಕಳ್ಸೋದು ಮಾತ್ರ ತಪ್ಪಿಲ್ಲ. ಈ ಮನೇಲೇ ಇದ್ದೀವಿ. ಎಲ್ಲ ಎಂಟಂತ ದೊಡ್ಡ ಮೋಲ್ಡಿಂಗ್ ಮನೇಲಿ ಕಟ್ಬಿಟ್ಟು ಎಷ್ಟು ಚೆನ್ನಾಗವೆ. ಆದ್ರೆ ನಾವು ಮಾತ್ರ ಇದೇ ಮನೇಲಿ ಇದ್ದೀವಿ. ಅದೇನ್ ದೇವ್ರು ಕೊಟ್ಟನೋ ಕೊಡಲ್ವ ನಂಗಂತೂ ಗೊತ್ತಿಲ್ಲ. ಆದ್ರೆ ನೀನಂತೂ ನಂಗೆ ಸರಿಯಾಗಿ ಒದೆ ಕೊಡ್ತಾನೆ ಇರ್ತೀಯ. ನೋಡ್ ಮಗ, ಪ್ರವೀಣ, ನೀಟಾಗಿ ಹೋಗಿ ನೀಟಾಗೆ 5, 11 ಮನೆಗೆ ಹೋಗ್ಬಿಟ್ಟು ನೀಟಾಗೆ ಎಲ್ಲನೂ ಹಾಕಿಸ್ಕೊಬಂದು ಬೇಗ ಮನೇಲಿ ಪೂಜೆ ಮಾಡಿ ಪ್ರಸಾದ ನೈವೇದ್ಯಕ್ಕಿಟ್ಟು ಆಮೇಲೆ ನಿನಗೆ ಊಟ, ಗೊತ್ತಾಯ್ತೇನೋ? ಅಯ್ಯೋ, ಅಲ್ಲಿವರೆಗೂ ನನ್ನ ಹೊಟ್ಟೆ ಕೇಳ್ಬೇಕಲ್ಲಪ್ಪ. ಅಲ್ಲ, ಈ ಅಕ್ಕಿ ಹಸಿಟ್ಟು ಇದೆಲ್ಲ ಹಾಕಿಸ್ಕೊಳ್ಳೋದಕ್ಕಿಂತ ಏನಾದ್ರೂ ಈ ಚಿಪ್ಸು, ಕೋಡ್ಬಳೆ, ನಿಪ್ಪಟ್ಟು ಇದೆಲ್ಲ ತಿನ್ನೋ ಥರ ಹಾಕ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಈ ಸಲ ಹೋಯ್ತಾ ಯಾವ್ದಾರ ಅಂಗಡಿಗೆ ಹೋಗ್ಬಿಟ್ಟು ಕೇಳ್ಬೇಕು. ಕೇಳಿದ್ರೆ ಚಾಕ್ಲೇಟು, ನಿಪ್ಪಟ್ಟು ಏನೋ ಹಾಕಿರ್ತಾರೆ. ಅದನ್ನೇ ಒಟ್ಟಿಸ್ಕೊಂಡು ಇದ್ದೀನಿ, ತಿನ್ಬಿಟ್ರಾಯ್ತು. ನಾನು ತಿನ್ಬಿಟ್ಟು ದೇವರೇ ತಪ್ಪಾಯ್ತು ಕಣಪ್ಪ ಉಫ್ ಅಂತ 3 ಸರಿ ಊರ್ ಬಿಟ್ರೆ ಮುಗ್ದೋಯ್ತು ಕತೆ. ದೇವ್ರು ಏನು ಹೊಸ್ಕೊಂಡೆ ಮಾಡು ಅಂತ ಹೇಳಿರ್ತಾನ. ಹೋಗಪ್ಪ, ದೇವ್ರು ನನ್ಗೆ ಸಿಕ್ಲಿ. ನೋಡಪ್ಪ, ನಂಗಂತೂ ಹೊಟ್ಟೆ ಹೊಸ್ಕೊಂಡಿರಕ್ಕಾಗಲ್ಲ. ನಾನು ಚಿಕ್ಕವ ಇದ್ದೀನಿ. ನಾ ಬೇಕಾದ್ರೆ ಅಪ್ಪನ್ನ ಹಿಡ್ಕ
ಬೇಗ ಹಾಕಿಸ್ಕೊಂಡು ಬರ್ತಾ ಇರ್ಬೇಕು ಗೊತ್ತಾಯ್ತಾ? ಈ ಸರಿ ಮನೆ ಕಡಿಮೆ ಹೋಗ್ಬಿಟ್ಟು ಯಾವ್ದಾರ ಅಂಗಡಿಗಳಿಗೆ ಹೋಗ್ಬಿಟ್ಟು ಅಂಗಡಿ ತವನೇ ಈಸ್ಕೊಂಡ್ ಬರ್ಬೇಕು. ಅವ್ರ ಅಂಗಡಿಯಿಂದನಾದ್ರೂ ಎತ್ಕೊಡ್ಲಿ ಮನೆಯಿಂದನಾದ್ರೂ ಎತ್ಕೊಡ್ಲಿ, ಏನೋ ಒಟ್ಟು ನನ್ನ ಹೊಟ್ಟೆಗೆ ಏನಾದ್ರೂ ಬೇಗ ಹಾಕೊಳ್ಳೋಂಥದ್ದು ಏನಾದ್ರೂ ಕೊಟ್ರು ಸಾಕು, ಬೇಗ ಗಬಕ್ ಅಂತ ಹಾಕೊಂಡ್ಬಿಡ್ತೀನಿ ಅಷ್ಟೇ. ಏಯ್, ಏನು ಯೋಚನೆ ಮಾಡ್ತಾ ನಿಂತಿದ್ಯಲ್ಲ? ಏನು ಯೋಚನೆ ಮಾಡ್ತಿದೀಯ? ಎಲ್ಲ ನಿಮ್ಮಪ್ಪ ಇನ್ನೂ ಬಂದಿಲ್ಲ. ಇನ್ನು ಏನ್ ರೆಡಿ ಆಯ್ತದೇನೋ ಹೆಂಗೆ? ನಂಗೇನವ ಗೊತ್ತು, ನಾನಂತೂ ರೆಡಿ ಆಗ್ಬಿಟ್ಟು ಬೇಗ ಬಂದೀನಿ. ಆಪ ಏನಿಗೆ ಹೇಳು ಬಿಬಿರ್ನೆ ಬಂದು ರೆಡಿ ಆಗಕ್ಕೆ. ಎಲ್ಲೋ ನಿಮ್ಮಪ್ಪ ಹಿಂಗೆ ನಿನ್ನೆ ಕುಡ್ದಿರೋದು ಆ ಜೊತೆ ಡ್ಯಾನ್ಸ್ ಆಡ್ತಿದ್ದಲ್ಲ, ಡ್ಯಾನ್ಸ್ ಆಡು ಎಲ್ಲ ಆಡ್ಕೊಂಡು ಕೂತಿದ್ದಂತಲ್ಲ, ಅದಿನ್ನು ನೆಟ್ವರ್ಕ್ ಇಳ್ದಿಲ್ವೇನೋ, ಅದಕ್ಕೆ ಬರಕ್ ಹಿಂದೆ ಮುಂದೆ ನೋಡ್ತಾವನಲ್ಲ ಇವನು. ಏನ್ ಮಾಡ್ತಿದ್ಯಾ ಒಳಗಡೆ? ಬತ್ತೇ ಇಲ್ವಾ ಹೆಂಗೆ ಹೇಳು? ಏನ್ ಹೆಣ್ಣು ನೋಡಕ್ ಹೋಯ್ತಿದ್ದೀರಾ? ನೀನ್ ಮುಸುಡಿಗೆ ಇಷ್ಟ ಹಾಕ, ನೆನ್ನೆ ಅಥವಾ ಕುಡ್ದಿರೋದು ಏನಾದ್ರು ಇಳ್ದಿಲ್ವಾ ನಿಂಗೆ? ಅಯ್ಯಯ್ಯ ಬರ್ತಾ ಇದ್ದೀನಿ ಇರೇ ಏನತ್ತಗೆ ಅದೇನೋ ಮಾಡಕ್ಕೋಗಿ ಏನೋ ಆಗ್ಬಿಟ್ಟೈತೆ ನಿನ್ನೆ, ನೀನೊಬ್ಳು ಅದನ್ನೇ ಹಿಡ್ಕೊಂಡು ಹಿಂಗೆ ಅನ್ಬಿಡ. ಜವಾಬ್ದಾರಿ ಇದ್ದಿದ್ರೆ ನೀನ್ ಯಾಕೆ ಹಿಂಗಾಯ್ತಿದೆ? ಎಲ್ಲರ ಕೈಲೂ ಉಗಿಸುವ ನೀನು. ನೆನೆ ದೇವ್ರದ ಪೂಜೆ ನೀಟಾಗಿ ಆಯ್ತಪ್ಪ ಅಂತ ಬತ್ತಿದೆ. ಆಯ್ತಪ್ಪ ಅಂತ ಬತ್ತಿದ್ದವಳಿಗೆ ಸಾಕು ಕೊಟ್ಬಿಟ್ಟಲ್ಲ, ಸಾಕ ನೀನು? ಸರಿಯಾ ನೀನು? ಊರವರೆಲ್ಲ ಚೀ ಥೂ ಅಂತ ಉಗಿತಾನೆ ಅವ್ರೆ. ಅದ್ ಹೆಂಗ್ ತಾನೇ ಸಂಸಾರ ಮಾಡ್ತಿದೀಯ, ಅದ್ ಹೆಂಗ್ ತಾನೇ ಇದೀಯ ಅವನ ಜೊತೆ ಅಂತ. ಏನ್ ಮಾಡಾನೆ ನನ್ನ ಕತೆನ ಹೇಳಕ್ಕಾಗಲ್ಲ ಬುಡಕ್ಕಾಗಲ್ಲ. ಏನ್ರಿ ನಿಮಗ್ ಬಂದಿರೋದು? ಅಲ್ಲ, ನಾವ್ಯಾಗ ಹೋಗ್ಬೇಕು, ಟೈಮಿಗೆ ಹೋಗಿ ಬರ್ಬೇಕು ಅನ್ನೋದು ಜ್ಞಾನ ಬೇಡವಾ? ಏಟೊತ್ತಾಗೈತೆ, ಇಷ್ಟೊತ್ತು ಗಂಟೆ ಬರೋದೇ ನೀವು? ಏನ್ ಅನ್ಕೊಂಡಿದ್ದೀರಾ? ಇನ್ನೂ ನೈವೇದ್ಯ ಮಾಡ್ಬೇಕು, ನೀಟಾಗಿ ಪೂಜೆ ಮಾಡ್ಬೇಕು, ಪೂಜೆ ಮಾಡಿ ನಿಮ್ಗಳಿಗೆ ಹಾಕ್ಬೇಕು. ಯಾವಾಗ ಅದು ಆ ಗಂಡು ಹೊಟ್ಟೆ ಎಸ್ಕೊಂಡಿರಕೈತೈತ? ದಡ್ದಣ್ಣೆ ಹೋಗೋದ್ ಬಿಟ್ಬಿಟ್ಟು ಇಷ್ಟೊತ್ತು ಗಂಟೆ ಬೇಕೇನ್ರಿ ರೆಡಿ ಆಗೋದಕ್ಕೆ? ಲೇ ಇವತ್ತು ಬೈಬೇಕೇನೆ, ಸುಮ್ಕೆ ಇರೆ. ಅಯ್ಯೋ ಬಯ್ಯದಲ್ಲ ಏನಾದ್ರೂ ಗುದ್ ಮಟ್ಟ ತಕೊಂಡು ಸರಿಯಾಗಿ ಮಡ್ತಿದ್ದೆ ತಲೆ ಮೇಲೆ. ಏನ್ ಮಾಡಿಯೇ ಇವತ್ತು? ಶ್ರಾವಣ ಬಚಾವಾಗ್ಬಿಟ್ಟಿದ್ಯೆ. ಇವತ್ತೇನೋ ಹೋಯ್ತಿದ್ದಿಲ್ಲ ಮನೆಗೆ ಈಸ್ಕೊಂಬರಕ್ಕೆ ಏನ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಇಲ್ಲ ಅಂತಿದ್ರೆ ನಿನ್ಗೊಂದು ಗತಿ ಕಾಣಿಸ್ಬೇಕು ಕಣಯ್ಯ, ಗತಿ ಕಾಣಿಸವೇ. ಅಷ್ಟು ಹೊಟ್ಟೆ ಬರ್ಸ್ತಿದ್ಯಾ ನೀನು? ಹೊಟ್ಟೆನ ನಾನು ಕೂತ್ಬಿಟ್ಲ ಆತಗೆ ಮ್ಯಾಕ್ ಹೊಂಟೈತೀನಿ. ನಿನ್ನಂತವನ ಜೊತೆ ಇರೋದಕ್ಕಿಂತ ಹೋಗೋದು ಉತ್ತಮ. ಆ ವೈದ್ಯನ ಮುಖ ನೋಡ್ಕೊಂಡು ಸುಮ್ಮನೆ ಇವನಿ ಎಂತರ ಮಾಡೋಣ ನಾನು? ಇಷ್ಟೊತ್ತು ಗಂಟೆ ಎಲ್ಲ ತಡ್ಕೊಂಡು ಕೂತಿದ್ದೀನಿ. ಇವತ್ತು ಬೈಬಾರ್ದು ಅಂತ ಸುಮ್ಮನೆ ಇದ್ದೀನಿ ಆಟಿಯ. ಲೇ ಏನೇ ನೀನು ಬೈಬಾರ್ದು ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದನೇ ಬೈತಾನೇ ಇದೆಯಲ್ಲೇ. ಇದು ಸರಿನಾ ನೀನು ಮಾಡ್ತಿರೋದು? ಏನಪ್ಪ ನಿನ್ನೆ ಒಂಚೂರು ಜಾಸ್ತಿ ಆಗೋಗಿತ್ತು, ನನಗೆ ಅದು ಆವಂತನೂ ಗೊತ್ತಾಗಿಲ್ಲ. ಎಲ್ಲ ಇಲ್ದಾದ್ಮೇಲೆ ಕೇಳಿದ್ಮೇಲೆ ಪುಟ್ಟಪ್ಪ ಹಿಂಗೆ ಅಂತ ಹೇಳಿದ್ಮೇಲೆ ನಾನಂತೂ ದಿಗ್ಲು ಬದ್ದು ಎದ್ದೋ ಅಂತ ಓಡೋಗಿದ್ದೀನಿ. ಸುಮ್ನಿರಮಿ, ಅದೇನು ಅಂತ ಮಾತಾಡಿಯ? ಇವಾಗ ಏನು ಹೋಗ್ಬೇಕು ತಾನೆ, ಇವಾಗ ಹೋಯ್ತೀವಿ, ಸುಮ್ನಿರು. ಏನು ಹೋಯ್ತೀಯೋ ಏನು ಬತ್ತೀಯೋ ಒಂದು ಗೊತ್ತಿಲ್ಲ. ಪ್ರವೀಣ ಹೇಳು, ಹೆಂಗ್ ಹೇಳ್ಬೇಕು ಅಂತ ಈ ಸಲಿನ ನೀಟಾಗಿ ಹೇಳ್ಬೇಕು ನೀನು. ಹೋಸಲಿ ಏನನ್ನ ತಪ್ಪಿ ಹೇಳ್ಬಿಟ್ಟೆ, ಏನಿಲ್ಲ ನೀನು. ಎಲ್ಲರೂ ಹೋಸಲಿ ಆಡ್ಕತಿದ್ರು, ಈ ಸಲ ನೀನ್ ನೀಟಾಗಿ ಹೇಳಿಲ್ಲ ಅಂದ್ರೆ ಹೊಡೆದಾಕ್ಬಿಡ್ತೀನಿ. ಕಣ ಪ್ರವೀಣ, ನೀಟಾಗಿ ಹೇಳ್ಬೇಕು ಗೊತ್ತಾ? ಹಂಗೆಲ್ಲ ಹೇಳಬಾರ್ದು. ಹೇಳು, ವೆಂಕಟರಮಣ ಸ್ವಾಮಿ ಪಾದಾರವಿಂದ ಗೋವಿಂದೋ ಗೋವಿಂದ. ಆಯ್ತು, ವೆಂಕಟರಮಣ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ, ಏಳುಕೊಂಡಲ ಶ್ರೀನಿವಾಸ ಗೋವಿಂದ ಗೋವಿಂದ. ಸಾಕು, ಇದಕ್ಕೇನ್ ಕಮ್ಮಿ ಇಲ್ಲ. ನಗ್ನಗ್ತಾ ಹೋಗು, ಗೊತ್ತಾಯ್ತಾ? ಕಣ, ನೀನ್ ಆ ಕಡೆ ಹೋಗು, ನಾನು ಈ ಕಡೆ ಬೀದಿಗೆ ಹೋಗಿ ಬರ್ತೀನಿ, ಸರಿನಾ? ಸರಿ ಆಯ್ತು. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ವಿಡಿಯೋನ ಆದಷ್ಟು ಶೇರ್ ಮಾಡಿ.